ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಓಲ್ಡ್ ಕುರ್ತಾನ ತೊಗೊಂಡ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಕೊನೆವರೆಗೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ವಾವ್ ಅಂತ ನೀವು ಹೇಳ್ತೀರಾ. ನೋಡಿ, ಅದಕ್ಕಾಗಿ ನಾನಿಲ್ಲಿ ಬ್ರೈಟ್ ಕಲರ್ ಇರುವಂತಹದ್ದು ಹಳೆಯದಾದಂತಹ ಓಲ್ಡ್ ಕುರ್ತಾನ ತೊಗೊಂಡಿದ್ದೀನಿ. ಬಟ್ಟೆ ಹಳೇದಾಯಿತು ಅಂದ ತಕ್ಷಣ ನಾವೇನು ಮಾಡ್ತೀವಿ, ಅಬ್ಬಬ್ಬಾ ಅಂದರೆ ಒರೆಸ್ಬಿಟ್ಟು ಬಿಸಾಕ್ತೀವಿ ಅಲ್ವಾ. ಸೊ ಒರೆಸೋಕ್ಕೆ ಅಲ್ಲದೇ ಬೇರೆ ಇನ್ಯಾವುದಕ್ಕೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳಿಂದ ಏನೇನೆಲ್ಲ ಮಾಡಬಹುದು ಅಂತ ತುಂಬಾ ವಿಡಿಯೋ ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಂದು ಸರಿ ಚೆಕ್ ಮಾಡಿ. ನೋಡಿ, ನಾನೀಗ ಕುರ್ತಾನ ಇದನ್ನು ನೀಟಾಗಿ ಹಾಸ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಸರ್ಕಲ್ ಬರೀಲಿಕ್ಕೆ ಅಂತ ಹೇಳಿ ಒಂದು ದೊಡ್ಡದಾದಂತಹ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಅದರ ಮೇಲೆ ನಾನು ಸರ್ಕಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವೇನಾದರೂ ಒಂದು ರೌಂಡ್ ಆಗಿರುವಂತಹದ್ದನ್ನು ತಗೊಂಡ್ಬಿಟ್ಟು ನೀಟಾಗಿ ಹೀಗೆ ಸರ್ಕಲನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸರ್ಕಲ್ ಹಾಕಿದ ನಂತರ ನಮಗೆ ಇನ್ನೊಂದು ಚಿಕ್ಕದಾಗಿರುವಂತಹ ಪ್ಲೇಟ್ ಬೇಕಾಗುತ್ತೆ. ನೋಡಿ, ಈಗ ದೊಡ್ಡದಾಗಿರುವಂತಹ ಪ್ಲೇಟಿಂದ ನಾವು ಆಲ್ರೆಡಿ ಒಂದು ಸರ್ಕಲ್ ಹಾಕಾಗಿದೆ. ನಂತರ ಒಂದು ಚಿಕ್ಕದಾಗಿರುವಂತಹ ಪ್ಲೇಟನ್ನು ತೊಗೊಂಡ್ಬಿಟ್ಟು ಆ ಸರ್ಕಲಿನ ಅರ್ಧ ಭಾಗ ಒಳಗಡೆ ಹಾಗೆ ಅರ್ಧ ಭಾಗ ಹೊರಗಡೆ ಹಾಗೆ ಇರುವಂತೆ ನೋಡಿಕೊಂಡು ನೋಡಿ, ಈ ರೀತಿ ನೋಡಿ. ವಿಡಿಯೋ ನೋಡ್ತಾ ಇದ್ದರೆ ನಿಮಗೀಗ ಗೊತ್ತಾಗ್ತಿರ್ಬೋದು ಯಾವ ರೀತಿ ನಾವು ಹಾಕಬೇಕು ಸರ್ಕಲನ್ನು ಅಂತ ಹೇಳಿ. ನೋಡಿ, ಇದು ಹಾಫ್ ಸರ್ಕಲ್ ಹಾಕ್ತಾ ನೀವು ಪೂರ್ತಿ ನಾವೇನು ಸರ್ಕಲ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಪೂರ್ತಿ ಹಾಫ್ ಒಳಗಡೆ ಹಾಫ್ ಹೊರಗಡೆ ಬರುವಂತೆ ಹೊರಗಡೆ ಸರ್ಕಲನ್ನು ಹಾಫ್ ಸರ್ಕಲನ್ನು ಮಾತ್ರ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ವಿಡಿಯೋದಲ್ಲಿ ನಾನು ತೊಗೊಂಡಿರುವಂತಹ ಪೆನ್ಸಿಲ್ ಅಷ್ಟು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ನನಗಿಲ್ಲಿ ಕಟ್ ಮಾಡಲಿಕ್ಕೆ ಗೊತ್ತಾಗಿದೆ. ಸೊ ಹಾಗಾಗಿ ಕಟ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ನಾನೀಗ ಆಲ್ರೆಡಿ ಅದನ್ನು ಸರ್ಕಲನ್ನು ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಸ್ಟಾರ್ ಟೈಪಲ್ಲಿ ನೋಡಿ, ಈ ರೀತಿ ಫ್ಲವರ್ ಅನ್ಬೋದು, ಸ್ಟಾರ್ ಅನ್ಬೋದು, ಆ ರೀತಿ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ನೋಡಿ, ಈ ಉಲ್ಟಾ ಮಾಡಿಕೊಂಡು ಇದು ಎರಡು ಭಾಗ ಬಂದಿತ್ತಲ್ವ ನಮಗೆ ಬಟ್ಟೆ, ಈ ರೀತಿ ಅದನ್ನು ನಾವು ಹೀಗೆ ಉಲ್ಟಾ ಮಾಡಿಕೊಂಡು ನೋಡಿ, ಇಷ್ಟು ಮಾತ್ರ ಬಿಟ್ಬಿಟ್ಟು ಫುಲ್ ಉಳಿದಿರೋದು ಎಲ್ಲ ಕಡೆನೂ ನೀವು ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ ಹೊಲಿಗೆ ಹಾಕ್ಕೊಂಡಾಗಿದೆ. ಸ್ವಲ್ಪ ಮಾತ್ರ ಬಿಟ್ಟಿದ್ವಲ್ವ, ಒಂದು ಕೈ ಹೋಗುವಷ್ಟು, ಅದನ್ನು ನಾವು ನೋಡಿ ಈಗ ಉಲ್ಟಾ ಆಗಿರೋದನ್ನು ಸೀದಾ ಮಾಡಿಕೊಳ್ಳೋಣ. ಈ ರೀತಿ ಸೀದಾ ಮಾಡಿಕೊಂಡು ನಾವೇನು ಫ್ಲವರ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಡಿಸೈನ್ ಹೀಗೆ ಬರುವಂತೆ ನೋಡಿ ಈ ರೀತಿ ಒಂದು ಕೈಯನ್ನು ಹೀಗೆ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ ನಂತರ ನೀವು ನಿಮ್ಮನೇಲಿ ಏನಾದರೂ ಓಲ್ಡ್ ಬಟ್ಟೆಗಳು, ಸಣ್ಣ ಬಟ್ಟೆಗಳು, ತುಂಡು ಬಟ್ಟೆಗಳು ಜಾಸ್ತಿ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು. ಬಟ್ ನಾನಿಲ್ಲಿ ಇದು ಹೇಗಿದ್ದರೂ ಹಳೇದಾಯಿತು ಅಂತ ಹೇಳಿ ಕಿತ್ತೋಗಿದೆ, ಇದು ಹರಿದೋಗಿತ್ತು ಡಾಲು. ಸೊ ಹಾಗಾಗಿ ಬಿಸಾಕಬೇಕಾಗಿತ್ತು. ಆ ಬಿಸಾಕೋ ಬದಲು ಇದನ್ನು ಉಪಯೋಗಿಸೋಣ ಅಂದ್ಕೊಂಡು ನಾನು ಈ ಡಾಲ್ ಒಳಗಡೆ ಇರುವಂತಹ ಕಾಟನನ್ನು ತೆಗೆದುಬಿಟ್ಟು ನಾನು ನೋಡಿ ಈ ರೀತಿ ಡಾಲ್ ಒಳಗಡೆ ನಾವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು, ಅದರೊಳಗಡೆ ಇರುವಂತಹ ಎಲ್ಲ ಕಾಟನ್ನು ಹೊರಗಡೆ ಬರುತ್ತೆ. ನೋಡಿ, ಇದು ಸ್ಪಾಂಜ್ ಥರ ಇರುತ್ತಲ್ಲ ಅದನ್ನು ನಾನೀಗ ಈ ಪಿಲ್ಲು ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ನಾವು ಇದ್ರ ಒಳಗಡೆ ಹಾಕಿದರೆ ಫ್ಲವರ್ ಥರ ನೀಟಾಗಿ ತುಂಬ ಅಟ್ರ್ಯಾಕ್ಟಿವ್ ಆಗಿ ಒಂದು ಫ್ಲವರ್ ಪಿಲ್ಲು ರೆಡಿ ಆಗುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಆ ಡಾಲ್ ಒಳಗಡೆ ಇರುವಂತಹ ಸ್ಪಾಂಜ್ನಂಥದ್ದೆಲ್ಲದನ್ನು ಕೂಡ ನಾನೀಗ ತೆಗೆದಿದ್ದೀನಿ. ಇದೆಲ್ಲದನ್ನು ಕೂಡ ನೀಟಾಗಿ ನಾವು ಪ್ಲೇಸ್ ಮಾಡಿಬಿಟ್ಟು ಆ ಬಟ್ಟೆ ಒಳಗೆ ನಾವೇನು ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಆ ಬಟ್ಟೆ ಒಳಗಡೆ ಇದನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದಿಷ್ಟು ಅಲ್ಲದೆ ಹಳೆ ಬಟ್ಟೆಗಳಿಂದ ಇನ್ನೇನೇನು ಬೇಕು, ನೀವು ಅಕಸ್ಮಾತ್ ನಿಮಗೇನಾದರೂ ಐಡಿಯಾ ಇದ್ದರೆ ಈ ರೀತಿ ಹೊಲಿದು ತೋರಿಸಿ ಅಥವಾ ಈ ರೀತಿ ಹೇಗೆ ಮಾಡೋದು ಅಂತ ನೀವೇನಾದರೂ ಕೇಳಿದರೆ ಅದನ್ನು ಕೂಡ ನಾವು ಟ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ನೀವು ಇನ್ಯಾವ್ಯಾವ ರೀತಿ ಈ ಹಳೆ ಬಟ್ಟೆಗಳಲ್ಲಿ ಮಾಡಿದ್ದೀರಾ, ಮನೆಗಳಲ್ಲಿ ಯಾವ್ಯಾವ ರೀತಿ ನೀವು ವಸ್ತುನ ರೆಡಿ ಮಾಡಿದ್ದೀರಾ ಅಂತ ಕೂಡ ನಮಗೆ ತಿಳಿಸ್ಬೋದು. ನಾವು ಕೂಡ ತಿಳ್ಕೊಂಡ ಹಾಗೆ ಆಗುತ್ತೆ. ಹಾಗೆಯೇ ಡಾಲ್ ಒಳಗಿರುವಂತಹ ಸ್ಪಾಂಜನ್ನು ತೆಗೆದ ಮೇಲೆ ಡೈರೆಕ್ಟಾಗಿ ಹಾಗೆ ಹಾಕಬೇಡಿ. ಅದನ್ನು ನೋಡಿ ಈ ರೀತಿ ಫುಲ್ ನೀಟಾಗಿ ಹೀಗೆ ತೆಗ್ದು
ನೀಟಾಗಿ ಈ ರೀತಿ ಮಾಡ್ಕೋಬೇಕು. ಯಾಕಂದರೆ ಒಮ್ಮೆಲೆ ಹಾಗೆ ಹಾಕಿಬಿಟ್ರೆ ಒಂದೇ ಕಡೆ ಅದು ಇರುತ್ತೆ, ಚೆನ್ನಾಗಾಗಲ್ಲ. ಸೊ ಹಾಗಾಗಿ ನೀವು ಫುಲ್ ಈ ಸ್ಪಾಂಜನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಹೀಗೆ ಎಳೆದು ನಂತರ ಅದನ್ನು ನೀವು ಇದರೊಳಗಡೆ ಹಾಕಬೇಕಾಗತ್ತೆ. ನೋಡಿ, ಈಗ ನಾನು ಇದಿಷ್ಟನ್ನು ಕೂಡ ಇದರೊಳಗಡೆ ಹಾಕ್ಕೊಂಡ್ಬಿಟ್ಟು ನಿಮಗೆ ಬಂದು ತೋರಿಸ್ತೀನಿ. ನೋಡಿ, ಪೂರ್ತಿಯಾಗಿ ನಾವು ಏನು ತೆಕ್ಕೊಂಡಿದ್ವಲ್ಲ ಸ್ಪಾಂಜು, ಅದೆಲ್ಲದನ್ನು ಕೂಡ ನೀಟಾಗಿ ಹೀಗೆ ನೋಡಿ, ಹೀಗೆ ಫುಲ್ ನೀಟಾಗಿ ನೀವು ದಪ್ಪನೆ ಮಾಡಿ. ಸ್ವಲ್ಪ ಕಮ್ಮಿ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಿಬಿಡಿ. ನಂತರ ನಾವೇನಿದು ಓಪನ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲ್ಲಿ ಹಾಕಲಿಕ್ಕೆ ಅಂತೇಳಿ, ಅದನ್ನು ಕೂಡ ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಫುಲ್ ನಾನು ಹೊಲಿಗೆ ಹಾಕ್ಕೊಂಡು ಬಂದಾಗಿದೆ. ನೋಡಿ, ಈ ರೀತಿ ನಮ್ಮದು ಫ್ಲವರ್ ಪಿಲ್ಲು ರೆಡಿಯಾಗಿದೆ. ಈಗ ಇದಕ್ಕೆ ಹೀಗೂ ಕೂಡ ನಾವು ಇಡಬಹುದು, ಬಟ್ ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಕಾಣಲಿ ಅನ್ನೋದಕ್ಕೆ ನಾನಿಲ್ಲಿ ಡ್ರೆಸ್ಸಿನ ಕೆಲವೊಂದು ಸರಿ ಈ ಕುರ್ತಾಗಳಲ್ಲಿ ಈ ರೀತಿ ಬಟನ್ಗಳು ಹಳೆ ಇರುತ್ತಲ್ವ, ಹಳೆದಾದ ತಕ್ಷಣ ನಾವು ಕುರ್ತಾನ ಬಿಸಾಕ್ತೀವಲ್ವ, ಈ ಬಟನನ್ನು ನಾನು ಎತ್ತಿಟ್ಕೊಂಡಿದ್ದೆ. ಅದನ್ನು ನಾನಿಲ್ಲಿ ಮಿಡಲ್ನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಪಿಲ್ಲುನ ಮಿಡಲ್ನಲ್ಲಿ ನಾನು ಈ ಬಟನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ನೀವು ಇದನ್ನು ದಿವಾನ್ ಕಾಟ್ ಮೇಲೆ ಇಡ್ಬೋದು, ಅಥವಾ ಸೋಫಾ ಮೇಲೆ ಇಡ್ಬೋದು, ಅಥವಾ ಕಾರಲ್ಲಿ ಕೂಡ ನೀವು ಇದನ್ನು ಬ್ಯಾಕ್ ಸೈಡ್ ಇಟ್ಕೊಂಡು ಕೂರಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ವಿಡಿಯೋದಲ್ಲಿ ಹಳೆ ಕುರ್ತಾನ ಕೂಡ ನಾವು ಯೂಸ್ ಮಾಡಿದ ಹಾಗೆ ಆಯಿತು, ಹಾಗೆಯೇ ಹಳೆ ಡಾಲನ್ನು ಕೂಡ ಯೂಸ್ ಮಾಡಿದ ಹಾಗೆ ಆಯಿತು. ಹಾಗೆಯೇ ಕುರ್ತಾಗಳಲ್ಲಿ ಯೂಸ್ ಮಾಡುವಂತಹ ಈ ರೀತಿ ಬಟನ್ಗಳನ್ನು ನಾವು ತಗೊಂಡ್ಬಿಟ್ಟು ಇದನ್ನು ಕೂಡ ಯೂಸ್ ಮಾಡಿದ್ದೀವಿ. ಹಾಗೆಯೇ ಇಲ್ಲಿ ಯೂಸ್ ಮಾಡಿರೋದು ಎಲ್ಲವೂ ಕೂಡ ಬೇಡ ಅಂತ ಬಿಸಾಕುವ ವಸ್ತುಗಳು. ನೋಡಿ, ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಎಷ್ಟು ಚೆನ್ನಾಗಿರುವ ವಸ್ತು ರೆಡಿ ಮಾಡಿದ್ವಿ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪೇಜಿನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಯಾರು ನಮ್ಮ ಫೇಸ್ಬುಕ್ ಪೇಜನ್ನು ವಿಸಿಟ್ ಮಾಡಿಲ್ವೋ ಪ್ಲೀಸ್ ವಿಸಿಟ್ ಮಾಡಿ, ಅಲ್ಲೂ ಕೂಡ ನಮ್ಮ ವಿಡಿಯೋನ ಫಾಲೋ ಮಾಡಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಆಯಿತು ನೋಡಿ, ಸ್ಟಾರ್ ಅಂತಿರೋ ಹೂ ಅಂತಿರೋ ನಿಮಗೆ ಬಿಟ್ಟಿರೋದು. ನೀವು ಏನೇನಂತ ಇದಕ್ಕೆ ಕರಿತೀರ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ? ಯಾವುದೇ ಕಾರಣಕ್ಕೂ ಶರ್ಟ್ ಹಳೇದಾಯಿತು ಅಂತ ಹೇಳಿ ಹಾಗೆ ಬಿಸಾಕಲೇಬೇಡಿ. ಅದರಿಂದ ತುಂಬಾ ಪ್ರಯೋಜನ ಇದೆ. ಏನೇನು ಮಾಡಬಹುದು ಅಂತ ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಂದ್ಸರಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಸ್ವಲ್ಪ ಚೆಕ್ ಮಾಡಿ. ನೋಡಿ, ಈಗ ನಾನು ಒಂದು ಹಳೇದಾಗಿರುವಂತಹ ಶರ್ಟನ್ನು ತೊಗೊಂಡಿದ್ದೀವಿ. ತುಂಬ ಸರಿ ಹಾಕಿ ಬೇಜಾರಾಯಿತು ಅಂತನೋ, ಅಥವಾ ಐರನ್ ಮಾಡುವಾಗ ಸ್ವಲ್ಪ ಏನಾದರೂ ಸುಡ್ತು ಅಂತಲೋ, ಏನೋ ಕಲೆ ಆಯಿತು ಅಂತನೋ, ಹೀಗೆ ನಾವು ಶರ್ಟ್ಗಳನ್ನು ಬೇಡ ಅಂತ ಬಿಟ್ಬಿಡ್ತೀವಿ ಅಲ್ವಾ? ಸೊ ಅಂಥ ಟೈಮಲ್ಲಿ ಶರ್ಟ್ ತುಂಬಾ ಚೆನ್ನಾಗಿದೆ, ಸೊ ಹಾಕಿ ಬೇಜಾರಾಯಿತು ಅಂತ ಬಿಟ್ಟಿರುವ ಶರ್ಟಲ್ಲಿ ನಾನಿವತ್ತು ನಿಮಗೆ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ನೋಡಿ, ಎರಡೂ ಬದಿಯಲ್ಲಿರುವ ಸ್ಲೀವ್ಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡೂ ಬದಿಯಲ್ಲೂ ನಾನಿವಾಗ ಶರ್ಟಿನ ಸ್ಲೀವ್ಸನ್ನು ಫಸ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಂತರದಲ್ಲಿ ನೀವು ಮೇಲ್ಗಡೆ ಕಾಲರಿನ ಭಾಗ ಇರುತ್ತಲ್ವಾ, ನೋಡಿ ಕಾಲರ್ ಭಾಗದಲ್ಲಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಎಡ್ಜಿಗೆ ನೋಡಿ ಕಟ್ ಮಾಡಬೇಕು. ಅಲ್ಲೇನು ಬಟನ್ ಇದೆಯಲ್ಲ, ಆ ಬಟನಿನ ಮೇಲುಗಡೆ ನೀವು ಕಟ್ ಮಾಡ್ಕೊಳ್ಳಿ. ಆದಷ್ಟು ನೀವು ಇಷ್ಟು ಉದ್ದನೆ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಮೇಲ್ಗಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ, ಫುಲ್ ಮೇಲ್ಗಡೆ ಇದೆಯಲ್ಲ, ಇದನ್ನು ನಾನು ಪೂರ್ತಿಯಾಗಿ ನೀಟಾಗಿ ಹೀಗೆ ಎರಡೂ ಕೆಳಗಡೆದು ಹಾಗೆ ಮೇಲ್ಗಡೆನ ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ. ನಂತರ ನಮಗೆ ನೋಡಿ ಈ ರೀತಿ ಪೀಸು ಸಿಗುತ್ತೆ. ಈ ಥರ ಕಟ್ ಮಾಡಿ ಆದಮೇಲೆ ನೋಡಿ ಹೀಗೆ ಇಟ್ಕೊಂಡ್ಬಿಟ್ಟು ನೀವು ಸ್ಟ್ರೈಟಾಗಿ ಇಲ್ಲಿಂದ ನೋಡಿ ಈ ಕಡೆಯಿಂದ ಮೇಲ್ವರೆಗೂ ಕೂಡ ನೀವು ಹೊಲಿಗೆ ಹಾಕ್ಕೊಂಡು ಬನ್ನಿ. ನಾಲ್ಕು ಬದಿಯಲ್ಲೂ ಹೊಲಿಗೆ ಹಾಕಿ ಬೇಕಿದ್ದರೆ ಸೈಡ್ಸಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು. ನಾನೇನಿಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ. ನೋಡಿ, ಈ ರೀತಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ಹೊಲಿಗೆ ಹಾಕ್ಕೊಂಡು ಬನ್ನಿ. ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ.
ಕೈಯಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಕೋಬೋದು ಅಥವಾ ಮಿಷಿನಲ್ಲಿ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಮಿಷಿನಲ್ಲೇ ಹಾಕ್ಕೊಂಬಂದು ತೋರಿಸ್ತಿದ್ದೀನಿ. ನೋಡಿ, ಮಿಷಿನಲ್ಲಿ ನಾನು ಆಲ್ರೆಡಿ ಈಗ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಪೂರ್ತಿ 4 ಬದಿಯಲ್ಲೂ ನಾನೀಗ ಹೊಲಿಗೆ ಹಾಕಿದ್ದೀನಿ. ಈಗ ನಂತರದಲ್ಲಿ ಇಲ್ಲಿ ಬಟನ್ ಹಾಕಿದ್ವಲ್ಲ, ಆ ಬಟನನ್ನು ರಿಮೂವ್ ಮಾಡೋಣ. ಬಟನ್ನ ಬಿಚ್ಚಿಬಿಟ್ಟು ನಾವು ಇದು ಉಲ್ಟಾ ಆಗಿತ್ತಲ್ಲ, ಈಗ ಸೀದಾ ಮಾಡ್ಕೊಳ್ಳೋಣ. ನೀವು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಇವಾಗ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ. ಎಸ್, ಪಿಲ್ಲು ಕವರನ್ನು ನಾನೀಗ ಹೊಲ್ದಿರೋದು ನೋಡಿ. ಈ ಒಳಗಡೆ ನಾವು ಪಿಲ್ಲುನ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಅಂಗಡಿಯಿಂದ ನಾವು ಹೊಸದು ತೊಗೊಂಬರೋದಕ್ಕಿಂತನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ತುಂಬ ದಿನದವರೆಗೂ ಕೂಡ ಬಾಳಿಕೆಗೂ ಕೂಡ ಬರುತ್ತೆ. ನಾವೇನು ಮಾಡ್ತೀವಿ, ಹೊರಗಡೆಯಿಂದ ತಂದವಾಗ ಅದು ಹೊಲಿಗೆ ಬಿಚ್ಕೊಳ್ಳುತ್ತೆ, ಮತ್ತೆ ನಾವು ಹೊಲಿಗೆ ಹಾಕ್ಕೊಳ್ಳೇಬೇಕಾಗುತ್ತೆ ಮನೆಗೆ ಬಂದಮೇಲೆ. ಸೊ ಈ ಥರ ನೀವು ರೀಯೂಸ್ ಮಾಡಿದರೆ ಚೆನ್ನಾಗೂ ಕಾಣಿಸುತ್ತೆ, ಹಾಗೆಯೇ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ನೋಡಿ, ಇವಾಗ ನಾನು ಪಿಲ್ಲುನ ಒಳಗಡೆ ಇಟ್ಬಿಟ್ಟು ಮೇಲ್ಗಡೆ ನಾನು ಬಟನನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬಟನನ್ನು ತೆಗೆದುಬಿಟ್ಟು ನೀವು ಹಾಕ್ಬೋದು. ಹಾಗೆಯೇ ಬಟನನ್ನು ತೆಗೆದುಬಿಟ್ಟು ಮತ್ತೆ ಅದನ್ನು ಹೊರಗೆ ತೆಗಿಬೋದು ವಾಶ್ ಮಾಡಲಿಕ್ಕೆ. ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ದಿಂಬಿನ ಕವರನ್ನು ನಾವು ವೇಸ್ಟ್ ಅಂತ ಬಿಸಾಕುವ ಶರ್ಟಿಂದ ಯಾವ ಥರ ಮಾಡಿದ್ವಿ ಅಂತ ಹೇಳಿ ತುಂಬ ಚೆನ್ನಾಗಾಗಿದೆ ಅಲ್ವಾ? ಮಕ್ಕಳಂತೂ ವಾ ಅಮ್ಮ, ರೀಯೂಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದರು. ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ಇದೇನಾದ್ರು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ